ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಸರ್ಕಾರದಲ್ಲಿ ಮಹಿಳಾ ಸಚಿವರೇ ಇಲ್ಲ. ಸೊ ಇದು ಒಂದು ಹಂತಕ್ಕೆ ಒಂದು ಖಾಲಿ ಇಟ್ಟಿದ್ರಲ್ಲ, ಇದೆಲ್ಲ ಅವ್ರ ಸಂಬಂಧ ಖಾಲಿ ಇಟ್ಟಿದ್ವಿ ಮಹಿಳೆಯರಿಗೋಸ್ಕರ. ಒಂದು ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಕುರುಬಾ ಕೋಟ ಇದೆ, ಸೊ ಮಹಿಳಾ ಕೋಟ ಅಲ್ಲ ಕುರುಬಾ ಕೋಟ ಅನ್ನುವಂಥದ್ದನ್ನು ಕೂಡ ನೋಡೋಣ. ಅದಕ್ಕೆ ಪೆಂಡಿಂಗ್ ಇಟ್ಟಿದ್ದಾರೆ, ಸರಿ ಮಾಡ್ಲಿಕ್ಕೆ ಪೆಂಡಿಂಗ್ ಇಟ್ಟಿದ್ದಾರೆ. ನೋಡೋಣ, ಕಾದ್ ನೋಡೋಣ. ನಾವ್ ಹೆಂಗೆ ಹೇಳಿ, ನೀವು ಎಲ್ಲಾರು ಕೇಳಿ ನಾವು ಹೆಂಗೆ ಹೇಳೋದು? ಅವ್ರವ್ರ ಸಮಸ್ಯೆಗಳನ್ನ ನೀವು ಈಗ ಅವ್ರು ಅದನ್ನ ಸಮಸ್ಯೆ ಅವ್ರವ್ರು ಹೇಳ್ಬೇಕಲ್ಲ. ನಾವು ಬೆಳೋದಾಗ ಗೊತ್ತು, ನಾವು ಹೇಳೋದು ಬೇರೆಯವ್ರದ್ದು ಹೆಂಗು ಏನು ಸಮಸ್ಯೆ ನಾವು ಹೇಳಲಿಕ್ಕೆ ಆಗೋಲ್ಲ. ಹೆಬ್ಬಾಳ್ಕರ್ ಹಿರಿಯ ಶಾಸಕರು, ಮಂತ್ರಿ ಆದಂತವ್ರು, ಅವ್ರಿಗೆ ಅನುಭವ ಇತ್ತು, ಅವ್ರಿಗೆ ಕೊಡ್ಬೇಕಾಗಿತ್ತು ಅಂತೇಳಿ ತಾವೇನಾದ್ರು ಆಗ್ರಹ ಮಾಡಿದ್ರಲ್ಲ. ಮುಂಚೆನೇ ಮಾಡೀವಿ, ಈಗ ಇಲ್ಲಿ ಮಾಡೋದು ಪ್ರಶ್ನೆ ಬಂತು. ಮುಂಚೆನೇ ಹೇಳಿದ್ವಿ, ಸಾಕಷ್ಟು ಸಾರಿ ಅವ್ರಿಗೆ ಕೊಡ್ಬೇಕಂತ ಹೇಳಿದ್ವಿ. ಅವ್ರಿಗೆ ಸೀನಿಯರ್ ದಾರ ಅವ್ರಿಗೆಲ್ಲ ಮಾಹಿತಿ ಇದೆ ಅಂತ ಹೇಳಿದ್ವಿ. ಸಿದ್ದರಾಮಯ್ಯನವರ ಮುನಿಸಿ ಏನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ತರುತ್ತ ಅಂತ ಅವ್ರ ಯಾಕೆ ಮುನಿಸವ್ರು ಇದಾರೆ, ನಮ್ಮ ಪಕ್ಷದಲ್ಲಿ ಇದ್ದಾರೆ, ಪಕ್ಷದ ಪರ ಕೆಲಸ ಮಾಡ್ತಾ ಹೇಳಿದಾರೆ. ಮತ್ತೇನ್ ಬೇಕ್ರಿ? ಸಚಿವ ಸಂಪುಟ ವಿಸ್ತರಣೆ ಒಳಗೆ ಅವ್ರನ್ನ ಗಣನೆಗೆ ತೆಗೆದುಕೊಳ್ಳಿಲ್ಲ ಅನ್ನುವಂಥದ್ದು. ಅದ್ರ ಸರಿ ಮಾಡ್ಲಿಕ್ಕೆ ಇನ್ನೂ ಪೆಂಡಿಂಗ್ ಇಟ್ಟಲ್ಲ. ಈಗ ಒಂದು ಪೆಂಡಿಂಗ್ ಇಟ್ಟಿದ್ದ ಅದ ಅವ್ರ ಚರ್ಚೆಗೋಸ್ಕರ ಇಟ್ಟಿದ್ದಾರೆ. ಸೊ ವೇಟ್ ಮಾಡೋಣ, ಅದು ಸರಿ ಮಾಡ್ತಾರೆ ಪಕ್ಷದ ವರಿಷ್ಠರೆಲ್ಲ ಕೂಡಿ. ಸಿಎಂ ಅವರ ಪರಮಾಧಿಕಾರವನ್ನೇ ಹೈಕಮಾಂಡ್ ಕಿತ್ಕೊಂಡಿದೆ ಅನ್ನುವಂಥದ್ದು ಸರ್. ಎಲ್ಲಿ ಸಚಿವ ಸಂಪುಟ ವಿಸ್ತರಣೆ ಇರ್ಬೋದು, ಖಾತೆ ಹಂಚಿಕೆ ಇರ್ಬೋದು, ಎಲ್ಲವೂ ಕೂಡ ಹೈಕಮಾಂಡ್ ನೇತೃತ್ವದಲ್ಲಿ ಆಗ್ಬೇಕಾ ಅನ್ನುವಂಥದ್ದು. ಹಾಗೇನಿಲ್ಲ, ಇವರು ಕೊಡ್ತಾರೆ, ಅವರು ಕೊಡ್ತಾರೆ, ಮಿಕ್ಸ್ ಮಾಡಿ ಮಾಡ್ತಾರೆ. ಇವ್ರು ಹೇಳಿದ್ರು ಮಾಡ್ತಾರೆ, ಅವರು ತಮಗೆ ಬೇಕಾದ ತಾವು ಮಾಡ್ತಾರೆ. ಹೈಕಮಾಂಡ್ ಅವರು ಸಿದ್ದರಾಮಯ್ಯ ಅವರು ಹೇಳಿದ್ದು ಕೊಡ್ತಾರೆ, ಅಧ್ಯಕ್ಷ ಹೇಳಿದ್ದು ಕೊಡ್ತಾರೆ. ಯಾಕೆಂದ್ರೆ ಖಾತೆ ಬದಲಾವಣೆ ಇರ್ಬೋದು ಅಥವಾ ಮಂತ್ರಿಗಳ ಸೇರ್ಪಡೆ, ಅದು ಸಿಎಂ ಅವರ ಪರಮಾಧಿಕಾರ, ಎಲ್ಲವನ್ನೂ ಹೈಕಮಾಂಡ್ ಅಲ್ಲಿ ಕೊಟ್ರೆ ಇವ್ರದೇನು ಕೆಲಸ ಅನ್ನೋದು ಇಲ್ಲ. ಹಾಗೇನೆಲ್ಲ ಕಂಬೈಂಡ್ ಮಾಡ್ತಾರೆ, ಎಲ್ಲ ಕೂಡಿ ಪಕ್ಕದಿಂದ ಮಾಡ್ತಾರೆ ಕಂಬೈಂಡ್. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.